ಶ್ರೀ ಗುರು ವಿಪ್ರ ಯತೀಶ ಮುಖ್ಯಾ ಹೇಳುವಂಥ ಸ್ಥಿತಿಲಿ ಸಮಾಜದ ಗುರು ಪರಂಪರೆಗೆ ಗುರುಸ್ಥಾನಕ್ಕೆ ಏನೋ ಒಂದು ದುಃಖ ಈ ಕುಟುಂಬ ನಿಮಿತ್ತವಾಗಿ ಸಂಭವಿಸಿ ಹೋಯಿತು. ಆ ಶಾಪಕೋಪ ಪರಿಹಾರ ಮಾಡಲಿಕ್ಕೆ ಪ್ರಾಯಶ್ಚಿತ್ತ ಮಾಡಬೇಕು. ಗುರುಗಕ್ಕೆ ಅಸಮಾಧಾನ ಸ್ಥಿತಿ ನಮ್ಮಲ್ಲಿ ಬಂದಿಪ್ಪಾಗ 5 ಧೂಳು ಯಾವತ್ತು ಪ್ರಶ್ನೆ ಹೇಳುವಂಥದ್ದು. ಅದು ಕಾಲಘಟ್ಟ ಸಾಮಾನ್ಯ 40-50 ವರ್ಷ ಕಾಲಘಟ್ಟ ಇಕ್ಕು. ಈಗ ಈ ಗುರುಗ ಬಂದೇ ವರ್ಷ ಸುಮಾರು ಆತಿಲ್ಯೋ. ನಮ್ಮ ಬದಲಾವಣೆಯವರ ಕಾಲಘಟ್ಟದಲ್ಲಿ ದೊಡ್ಡ ಗುರುಗಳ ಕಾಲಘಟ್ಟದಲ್ಲಿ ಅದು ಪೂರ್ವಿಕ ಪೂರ್ವ ತಂದೆ ಅಂಥದ್ದೊಂದು ಕಳವಾಗಿದ್ದು ಸ್ವಾಮಿಗೂ ಅಪ್ಪ ಟೈಮಲ್ಲಿ ಅವರ ಹಿಂಪಾಲಕರು ಕಾಣೆಯಾಗಿ ಮತ್ತೆ ಅವು ನಮ್ಮ ಅಜ್ಜ ತಿರುಳೇಶ್ವರ ಭಟ್ರು ಸ್ವಾಮಿ ಮಾತಾಡಿದ್ದವು ಹೇಳಿ ಅಲ್ಲ ಅದೆಲ್ಲ ಗುರುವಕ್ಕೆ ಅದರಿಂದ ಅಸಮಾಧಾನ ಆದಿತ್ತು. ಒಂದು ರೀತಿ ಅವಮಾನ ಮಾಡಿದ ಸ್ಥಿತಿ ಆಯ್ತು. ಅವಮಾನ ಸ್ಥಿತಿ ಆಯಿತು. ಅವರ ಕೊಟ್ಟಿಗಿದ್ದವೇ ಜಯರಾಮಂಗೂ ಗೊಂತಿಕ್ಕು ಬಹುಶಃ ಹೇಳು ಕೇಳಿಪ್ಪಲು ಸಾಕು ಇಲ್ಲೆಯಾ. ಅದು ಆದ್ದಪ್ಪ ಅಬ್ಬೆಯನ್ನು ಹೇಳೋದು ಕೇಳಿ ಅಲ್ಲ, ಮನೆಯಲ್ಲೇ ಅದು ಮರುವಳಲ್ಲಿಯೇ ನಡೆದಿದ್ದು. ಈಗ ಆ ಘಟನೆ ನಡೆದ ಅವರ ಪ್ರಾಯ ಆದಿಪ್ಪಲು ಸಾಕು. ಅವಾಗ ಪ್ರಾಯ ಎಷ್ಟತ್ತು? ಅದು ನನಗೂ ಗೊಂತಿಲ್ಲ. ನಾನು ಅಬ್ಬೆ ಹೇಳ್ದು ಕೇಳಿದ್ದೆ. ಹಂಗೆ ಅವ ಎನ್ನಂದು ಸಣ್ಣ 56-57 ವರ್ಷ ಅದೇ ಅದೇ ಏನಂದ 5-6 ವರ್ಷಕ್ಕೆ ಸಣ್ಣ. ಆದರೆ ಇದೀಗ ಈ ದೋಷ ಇಡೀ ಕುಟುಂಬಕ್ಕೆ ಅದು ಹೊಡೆತಾ ಇದ್ದು, ಇಡೀ ಮರುವಳ ಫ್ಯಾಮಿಲಿಗೆ. ಅಪ್ಪು ಮರುವಳದ ಪ್ರತಿ ಸದಸ್ಯರಿಗೂ ಈ ದೋಷ ಇದ್ದು. ಮಂತ್ರಿ ಗುರು ವಿಪ್ರ ಯತೀಶ ಮುಖ್ಯ. ಯತೀಶ ಮುಖ್ಯ ಆಳುವ ಪೀಠಸ್ಥಾನಾಧಿಪತಿಯ ಒಂದು ಗುರು ಅಷ್ಟಮಲ್ಲಿಪ್ಪಾಗ ಆ ಒಂದು ದುರಿತವ ಪರಿಹಾರ ಮಾಡೋ ಸ್ಥಿತಿ ಮಾಡಬೇಕು. ಇದೀಗ ಇದು ಪುನಃ ಮಾಡಬೇಕಾರೆ ಭಿಕ್ಷೆಯನ್ನು ಮಾಡದೇ ಹಾಕೋ ಇದೀಗ ಈ ಪರಿಹಾರಕ್ಕೆ. ಅದೀಗ ಅಂದು ಭಿಕ್ಷಾ ಸಂದರ್ಭದಲ್ಲಿ ಈ ಊರಿಗೆ ಬಂದರೆ ಮಪ್ಪದಲ್ಲಿ ಆಯ್ತು. ಆ ಟೈಮಲ್ಲಿ ಅಲ್ಲಿಗೆ ಒಪ್ಪದು ಸಾಮಾನ್ಯ ಭಿಕ್ಷೆ ಇದೆ. ಅದು ಸಾಮಾನ್ಯ ಭಿಕ್ಷೆ 2 ದಿನ 4 ದಿನ ಇಪ್ಪದು ಇದ್ದು ಗುರುಗ 2 ದಿನ 4 ದಿನ ಅಲ್ಲೇ ಮೊಕ್ಕಾಂ ಹುಟ್ಟಿ ಆ ಭಾಗದ ಜನಗೆಲ್ಲ ಅಲ್ಲಿಗೆ ಒಪ್ಪದು. ಒಂದು ಗುರು ಅನುಗ್ರಹ ಪಡವಂತಹ ಒಂದು ಇದು. ಅದು ಸುಮಾರು ವರ್ಷಕ್ಕೊಂದರೆ ಅಪ್ಪದು. ಇಲ್ಲ ಒಂದು 16-18 ವರ್ಷ ಹಂಗೆಲ್ಲ ವರ್ಷ ಇಲ್ಲ ಸಮಯ ಇಪ್ಪಾಗ ಒಂದು ಮೊದಲೆಲ್ಲ ಹಾಗೆ ಕೆಲವು ಹಿರಿ ಮನೆಗೆ ಮಾತ್ರ ಬೇಕಷ್ಟೇ ಗುರುಗು. ಅಲ್ಲಿಗೆ ಎಲ್ಲರೂ ಹೋಗಿ ಅಲ್ಲಿ ಕೊಡುವುದು. ಅದು ಎಲ್ಲ ವರ್ಷದೊಟ್ಟು ವರ್ಷ ಹಂಗೆ ಆ ವ್ಯವಸ್ಥಿತ ಅಲ್ಲ. ಈಗ ಅದು ವ್ಯವಸ್ಥಿತವಾಗಿ ರೂಪಿತಕ್ಕೆ ಬಂದಿದ್ದು ನಮಗೆ. ಆ ದೋಷಕ್ಕೆ ಪರಿಹಾರ, ಸರಿಯಾದ ಪರಿಹಾರ ಬೇಕಪ್ಪು. ಗುರುಕೋಪ ಗುರುವಕ್ಕೆ ಅವಮಾನ ಅಂತ ಒಂದು ಘಟನೆ ನಡೆದು, ಅದೇ ರೀತಿ ಕುಲಪುರೋಹಿತರನ್ನು ಕೂಡ ಬದಲಾವಣೆ ಮಾಡಿದ ದುರಿತವು ಕೂಡ ಇದ್ದಿದ್ದಲ್ಲಿ. ಮೊನ್ನೆ ಒಂದು ವಿಚಾರ ಹೇಳಿದ್ದು, ಏನೋ ಕುಲಪುರೋಹಿತರು ಬದಲಾಯಿಸಿದ ಮನೆ ಇದ್ದೋ. ಅವು ಈ ಊರಿಂದ ಬೇರೆ ಊರಿಗೆ ಹೋದವು. ಬೊಬ್ಬೆಕೇರಿಗೆ ಅದು ಬಳ್ಳಾರಿ ಹತ್ತಿರ. ಅಂಬಗ ಅವರ ಕಾಣೆಕಾರು ಎಲ್ಲ ಈಗ ಹಂಗೆ ವಾಹನ ವ್ಯವಸ್ಥೆ ಎಲ್ಲ ಇರ ಅಂಬ ಹೆಂಗ ಅಲ್ಲ. ಹಲವು ಜನ ಎಡನಾಡು ಗ್ರಾಮ ಆ ಆಸುಪಾಸಲಿಪ್ಪವು ಅವರ ಬದಲಿಸಿ ಬೇರೆ ಯಾರು ಕಿಳಿಂಗಾರ ಮನೆಯವೇ ಬೇರೆಯವರು ಮಾಡಿದ್ದವು. ಅವಾಗ ಅವರ ಒಪ್ಪಿಗೆ ಪಡೆದ ಇಲ್ಲ. ಅದು ಮಾಡಿದ್ದವಿಲ್ಲ. ಕೆಲವು ಜನ ಮತ್ತೆ ಹೋಗಿ ಪಡೆದವು. ಒಂದು ಸಂದರ್ಭದಲ್ಲಿ ಒಪ್ಪಿಗೆ ಪಡೆದು ಮಾಡುವಂತಹ ವಿಷಯ ಒಂದು ಅಂಗಿ ಬದಲಿಸಿದ ಹಂಗೆ ಆಯ್ದಷ್ಟು ಹೇಳಿ, ಒಂದು ಅಂಗಿ ಬದಲಿಸಿದ ಹಂಗೆ ಆಯ್ದಷ್ಟು ಮಾಡಿದ್ದು ಅವರನ್ನೇ ಲಿಂಗಾರನವನ್ನೇ. ಹೆಂಗೋಗಿ ಹಂಗಳ ಅಜ್ಜನ ಕುಟುಂಬ ಒಂದೇ ಆದಿಕು
ಆದರೆ ಇವರ ಒಂದು ಒಪ್ಪಿಗೆ ಬೇಕಂದ್ರೆ ಅದು ಆ ಸಮಯದಲ್ಲಿ ಆಗಿಲ್ಲ. ಅದು ಹೆಂಗೋಗು ಹೆಂಗಳಷ್ಟೇ ಪ್ರಶ್ನೆ ಮಾಡಿಸುವ ಹೆಂಗೋ ಕಂಡಿದ್ದು, ಹೆಂಗೋ ಅದಕ್ಕೆ ನಿವೃತ್ತಿ ಅಂತದ್ದು ಹೇಳಿದ್ದಕ್ಕೆ ಅದಕ್ಕೂ ಹೇಳಿದ್ದವು. ಅವರ ಕುಳ್ಳಿ ಈಗ ಗಣೇಶ ಭಟ್ರು ಹುಳಿ ಇದು ಇದ್ದವ, ಈಗ ಪೌರೋಹಿತ್ಯ ಎಲ್ಲ ಮಾಡಿಸ್ತವು. ಈಗ ಅವರ ಹತ್ರ ಹೋಗಿ ಹೆಂಗೋ ಅದರ ಸಂಗತಿ ಹೇಳಿಂಡು ಹೆಂಗೋ ಒಂದು ನಿವೃತ್ತಿ ಮಾಡಿಂಡು. ಹೇಳಿದ್ರೆ ಪಳ್ಳತರ್ಕ ಭಟ್ರ ಹತ್ರ ವಿಷಯ ಹೇಳಿದ್ವಿ ಹೆಂಗೋ ಪರಮೇಶ್ವರ ಭಟ್ರ ಹತ್ರ. ಹಾಗೆ ಪೌರೋಹಿತ್ಯಕ್ಕೆ ಇನ್ನು ಮುಂದೆ ಪಳ್ಳತರ್ಕರನ್ನ ಮುಂದುವರಿಸೋದು. ಹಾಗಾದ್ರೆ ವರ್ಷಕ್ಕೊಂದಾರಿ ಒಂದು ಗಣಹೋಮ, ಒಂದು ಶಿವಪೂಜೆ, ಒಂದು ದುರ್ಗಾ ಪೂಜೆ ಅಷ್ಟು ಅವರ ಹತ್ರ ಮಾಡಿಸ್ಕೊಂಬೋದು ಹೇಳಿ. ಹಾಗೆ ಹೆಂಗೋ ಒಂದು ನಿವೃತ್ತಿ ಕಂಡಿದ್ದು. ಹಂಗೆ ಅದ್ರ ಹೆಂಗೆ ಮಾಡಿಸ್ತೀವಿ ಹೆಂಗೆ ಈಗುಳಿದ ಅವರ ಮೂಲಕವೇ ಮಾಡಿಸ್ತೀವಿ. ವರ್ಷಕ್ಕೊಂದಾರಿ ಹೆಂಗೆ ಅಷ್ಟು ಮಾಡಿಸ್ತೀವಿ. ಈಗ ಪೆರ್ಲೆಕ್ಕ ಬಂದ ಮತ್ತು ಮಾಡಿಸಿದ್ದೆ. ಅದು ಒಂದು ಪರಿಹಾರ ಆ ವಿಚಾರ ಲೆಕ್ಕ. ಆದರೆ ಕೆಲವು ಅಂತ ಮಾಡದ್ದು ಪೂರ್ತಿ ಆಶೀರ್ವಾದ ಮಾಡಿದ್ದವು. ಹಾಗೆ ಒಂದು ಅವರ ನಂತರದ ಅವರ ಮಕ್ಕಳು ಕಲ್ತಿದವಿಲ್ಲೇ ಅವರ ಪುಳ್ಳಿ. ಹಾಗೆ ಈಗ ಬದಲಾವಣೆ ಮಾಡೋ ಸಂದರ್ಭ ಬಂದಪ್ಪಾಗ ಅವರಿಂದ ಒಂದು ಅನುಗ್ರಹ ಪಡೆದು ಇನ್ನು ಮುಂದಾಗಿದ್ದವರ ಮಾಡಿಸಿ ಹೇಳಿ ಅವರಿಂದ ಆಶೀರ್ವಾದ ಕೊಡಬೇಕು. ಅದು ಅನಿವಾರ್ಯ ಸಂದರ್ಭಕ್ಕೆ. ನಮಗೆ ಖುಷಿ ಬಂದು ಬದಲಾಯಿಸಲು ಎಲ್ಲಿಯೂ ರೇಟ್ ಇಲ್ಲ. ಇಲ್ಲ ಈಗ ಆ ಪೂರ್ವಚರಣೆ ಬೇಡ, ಏನೋ ಈ ಚವಾಯಿಕುಣ ಹಾಗೆ ಮಾಡಲ ರೇಟ್ ಇಲ್ಲ. ಅಲ್ಲಿ ಅನಿವಾರ್ಯ ಸಂದರ್ಭದಲ್ಲಿ ಆ ರೀತಿ ಅವರ ಅನುಗ್ರಹಪೂರ್ವಕ ಬಂದದ್ದು ಹಾಗೆ ಅನುಗ್ರಹಪೂರ್ವಕ ಮಾಡುವಂತಹ ವ್ಯವಸ್ಥೆ ಇದ್ದು, ನನಗಾಗುವಾಗ ನನಗೆ ಬೇರೆ ಯಾವಾಗ ಕೂಡ ಹಾಗೆ ನಮ್ಮ ಖುಷಿ ವಾಸಿ ಮಾಡುವಂತಹ ಸ್ಥಿತಿ ಅದು ಶಾಪವಾಗಿ ಬೇಕಷ್ಟೇ. ಹಂಗಾದ್ರೆ ಉದ್ದಟದ ನಾ ತೋಳಿ ಅದೇ ಅಂಥ ದೋಷಂಗೊಲ ಇದ್ದು, ಗುರುಕೋಪ ಇದ್ದು, ಗುರು ಶಾಪಕ್ಕೆ ಪರಿಹಾರ ಬೇಕು. ಹಾಗೆ ಹೌದು, ಅದೇ ಬೇರೆ ಬೇರೆ ಇದರಲ್ಲಿ ಬದಲಾವಣೆ. ಈಗ ಪ್ರಧಾನ ಮನೆಯಲ್ಲಿ ಕೂಡ ಬದಲಾವಣೆ ಇದೆ. ಹೌದು ಹೇಳಿದ್ರೆ ಈಗಳ ಭಂಡಾರಪ್ಪ ಮನೆಯಲ್ಲಿ ಕೂಡ ಎಂಗಳಲ್ಲಿ ಮೊದಲು ಗುಂಪೆ ಈಶ್ವರ ಭಟ್ರು ಇದ್ದದ್ದು. ಅವರ ನಂತರ ಅವು ಅವರ ಇದು ಯಾರು ಕೆದೂರ್ಲಿದ್ದ ಬಾಲಕೃಷ್ಣ ಭಟ್ರು ನೋಡಿ, ಈಶ್ವರ ಭಟ್ರ ಮಗ, ಈಗ ಬೆಂಗಳೂರಿದ್ದು ಅವಕ್ಕೆ ಹಸ್ತಾಂತರ ಮಾಡಿದೆವು. ಅವು ಅವರ ಅವಕ್ಕೆ ಕೊಟ್ಟವು. ಹಂಗೆ ಅವು ಒಂದು 2-3 ವರ್ಷ ಅವು ಬಂದಿತ್ತಿದ್ದು. ಅನಂತರ ಅವು ಜನ ಇಲ್ಲ, ಇಲ್ಲಿ ಊರ್ಲಿಲ್ಲ. ಇವರ ಹತ್ರಣ ಅಂತೂ ಅವರ ನಂತರ ಕೆಲವು ಸಮಯಕ್ಕೆ ಜನವೇ ಇಲ್ಲ ಇಲ್ಲಿ ಹೆಂಗೋ. ಆ ಸಂದರ್ಭದಲ್ಲಿ ಮತ್ತೆ ಅಪ್ಪ ಮಹಾಬಲ ಭಟ್ರ ಕೇಳಿಂಗಾರ ಮಹಾಬಲ ಭಟ್ರ ಹೇಳಿದ್ರು ಅಷ್ಟಪ್ಪಗ ಅಪ್ಪ ಎಂತ ಮಾಡಿದೋಳೆ ಕೆದೂರ್ಲಿದ್ದವರು ಈಶ್ವರ ಭಟ್ರು ಅವರ ಬರೆಸಿ ದ್ವಾದಶಮೂರ್ತಿ ಆರಾಧನೆ ಮಾಡಿಸಿ ಅವರು ಮಹಾಬಲ ಭಟ್ರಿಗೆ ಒಪ್ಪಿಗೆ ಕೊಟ್ಟು ಈ ಮನೆಯ ಪೌರೋಹಿತ್ಯ ಎಲ್ಲ ಮಹಾಬಲ ಭಟ್ರು ಮಾಡಿ ಕೂಡಿ ಮಾಡಿದೆವು. ಅದಾದ ನಂತರ ಮಹಾಬಲ ಭಟ್ರು ತೀರಿಯೋದ ನಂತರ ಈಗ ಬೆಳೇರಿ ರಾಜಗೋಪಾಲನಿಗೆ ಕೊಟ್ಟಿದ್ದೆವು. ಹಾಗೆ ಆ ರೀತಿಯ ಹಸ್ತಾಂತರ, ಹಂಗೆ ದ್ವಾದಶಮೂರ್ತಿ ಆರಾಧನೆ ಆಗಿ ಒಂದು ಹಸ್ತಾಂತರ ಪ್ರಕ್ರಿಯೆ ಅದು. ಇದು ಹೆಂಗ ಗೊಂತಿದ್ದ ಪ್ರಕಾರ ಮೊದಲು ಇದ್ದ ಗೊಂತಿಲ್ಲ. ಈಗ ಮೊದಲು ಮಾಡಿದ್ದ ಇವರ ವಿಭಾಗ ಬಂದೋಡಿತ್ತು. ಇವರ ಈ ಈಶ್ವರ ಭಟ್ರು ಆ ರೀತಿ ಕೊಡುವಾಗ ಇವರ ಅಪ್ಪ ಇತ್ತಿದ್ದವ ಇದ್ದವು. ಅಂಬಾವರ ಹಿರಿವಿದ್ದು ಆಯ್ಕೆ ಇತ್ತದು, ಹಿರಿಯವಿದ್ದು ಹಾಗೆ ಬೇರೆ ಮನೆ ಇದ್ದೇನು ಬದಲಾವಣೆ ಮಾಡಿದಂಥ ಮನೆ ಅಲ್ಲ, ಇನ್ನು ಬೇರೆ ಮನೆ. ಈಗ ಇವರದ್ದು ಅಲ್ಲಂದ್ರೆ ಬೇರೆ ಮನೆಗಳ ಮರವಳ ಕುಟುಂಬಲ್ಲಿ ಅಲ್ಯಾರು ಒಬ್ಬ ಈಗ ಅದೇ ಇನ್ನೀಗ ನೆಕ್ಸ್ಟು ಈ ವಿಚಾರಕ್ಕೊಂದು ಸರ್ತಿ ಈಗ ನಿಗಳ ಪುರೋಹಿತರಿಂದ ಒಂದು ಅನುಗ್ರಹ ಪಡ್ಕೊಂಡು ಮುಂದುವರಿಸಬೇಕು. ಈಗ ಆದದ್ದಾತು, ಇನ್ನು ಪುನಃ ನಾವು ತಪ್ಪು ಮಾಡೋದು ಬೇಡ. ಆದರೆ ಆ ಮೊದಲಿದ್ದ ಆ ಕೌಟುಂಬಿಕವಾಗಿ ಮರುವಳ ಕುಟುಂಬ ಮನೆತನಕ್ಕೆ ಇಪ್ಪಂತಹವರಿಂದ ಒಂದು ಅನುಗ್ರಹ ಪಡೆದು ಮಾಡಬೇಕು. ಹಾಗೇಳಿ ಇನ್ನು ಮುದ್ದಕ್ಕೆ ಯಾರು ಅದರ ಬದಲಾಯಿಸ್ತಾರೆ ಅದಕ್ಕೆ ಸರಿಯಾಗ ಇದು ಸಕಾರಣ ಇದ್ದು ಆಶೀರ್ವಾದದ ಮೂಲಕ ಮಾಡಬೇಕು. ಈಗ ಆದ್ದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳಬೇಕು. ಹಾಗೆ ನಡೆಸುವಂತಹ ಮನೆತನವು
ಅಷ್ಟು ನಾವು ಅಂಥ ಇದು ತಪ್ಪು ಮಾಡಲಾಗ. ಗುರು ಆರಿಂದಲೇ ಅವರಿಂದಲೇ ಮಾಡಿಸಕ್ಕಷ್ಟೇ. ಅವರ ಒಪ್ಪಿಗೆ ಮೂಲಕ ಮತ್ತೊಬ್ಬರಿಂದ ಮಾಡ್ಲಾಕ. ಈಗ ಒಂದು ಸಮಯ ಅಕಸ್ಮಾತ್ ಒಂದು ಕಾರ್ಯಕ್ರಮ ನಿಶ್ಚಯ ಆಯಿತು, ಅವಕ್ಕಂತ ಸಮಯ ಅವು ಕಳಿಸಿ ಜನ ಮಾಡ್ಲಕ್ಕು, ಅದು ತೊಂದರೆ ಇಲ್ಲ. ಅವು ಆರನ್ನಾರು ಕಳಿಸಿಕೊಂಡ್ರೆ ಅದು ಮಾಡ್ಲಕ್ಕು. ಹಾಗೇಳೆ ಅವರನ್ನೇ ಪರ್ಮನೆಂಟ್ ಮಾಡಲ್ಲ ಅಡ್ಯ. ನಾವು ಕಾರ್ಯಕ್ರಮ ಅವರ ನಮ್ಮ ಕುಲಪುರೋಹಿತರೆಲ್ಲ ಹೇಳಕ್ಕಷ್ಟೇ. ಅವು ಕಳಿಸಿದರೆ ಆರು ಹೋಗೋದು. ಈಗ ಅವಕ್ಕೆ ಪುರುಸೊತ್ತಿಲ್ಲ, ಹಲವು ಒಪ್ಪಿದ್ದಿಕ್ಕು, ಒಂದೇ ದಿನ ಜಂಬಾರಂಗ ತುಂಬ ಇಕ್ಕು, ಮದುವೆ ಮುಹೂರ್ತ ಸುಮಾರಿಕ್ಕು, ಇದ್ದ ದಿನ ಒಂದು 10-12 ಮದುವೆ ಇಕ್ಕು, ಎಲ್ಲ ಶಿಷ್ಯವರ್ಗಲ್ಲಿಕ್ಕು ಅಲ್ಲಿಗೆ ಕಾರ್ಯಕ್ರಮಕ್ಕೆಲ್ಲ ಪಪ್ಪಲ್ಲಡೆ ಅವು ವ್ಯವಸ್ಥೆ ಮಾಡುವು. ಅದು ಅವರ ಜವಾಬ್ದಾರಿ, ಅವು ಮಾಡ್ತವು. ಆರನ್ನು ಕಳಿಸಲಕ್ಕವು ತಿಳಿವಳಿಕೆ ಕುಂತಿದ್ದವರ ವೇದಾಧ್ಯಯನ ಇದ್ದವರ ಕಳಿಸ್ತವನ್ನೇ. ಆದರೆ ಈಗ ಆದ ತಪ್ಪಿಗೆ ಒಂದು ಅನುಗ್ರಹ ಪಡೆದು ಮುಂದುವರಿಯಬೇಕು. ಹೀಗೆ ತಪ್ಪು ಬಂದು ಹೋಯ್ತು, ನಿಗಳ ಪೂರ್ವಕ ಇನ್ನು ಮುಂದಂಗೆ ಆ ರೀತಿ ಮಾಡಿಸೋ ವ್ಯವಸ್ಥೆಗೆ ನಿಮಗೆ ಅನುಗ್ರಹಿಸಿಕೊಳ್ಳಿ, ಅವರಿಂದ ಆಶೀರ್ವಾದ ಪಡೆದುಕೊಳ್ಳಬೇಕು. ಇಲ್ಲ ಹೇಳಿದ್ರೆ ನಾವು ಮಾಡಿದ ಕಾರ್ಯಕ್ರಮಕ್ಕೆ ಅದಕ್ಕೆ ಸತ್ಫಲ ಇಲ್ಲ. ಈಗ ಅದು ಈ ಗೃಹೇಶ್ವರಿಗೋ ದೇವರಿಗೋ ಆ ಸಮರ್ಪಣೆ ಮಾಡುವಂಥ ಮೂಲಕ ಗುರು ಕುಲ ಪುರೋಹಿತರ ಮೂಲಕವೇ ಆಯ್ಕಷ್ಟೇ. ಯಾಕಂದು ಹೋಪ ದಾರಿ ಇದ್ದಾನೆ, ಆ ದಾರಿಯೇ ಆಯ್ಕಷ್ಟೇ ಹೊರತು ಮತ್ತೊಂದಲೇ ಆಗ. ಕಾರ್ಯಕ್ರಮ ಹೋಗೋದಕ್ಕೂ ಸರಿ, ಅದೇ ಕುಟುಂಬವಾದಿಕ್ಕು. ಈಗ ಕಿಳಿಗಾರ ಮನೆಯಲ್ಲ ಕಿಳಿಗಾರ ಮನೆ ಥರ ಇಕ್ಕು, ಬದಲಾಯಿಸಲು ಸಾಧ್ಯ ಇಲ್ಲ. ಬದಲಾಯಿಸಿದ್ರೆ ಅವರ ಸಮ್ಮುಖದಲ್ಲಿ ಅವರ ಒಪ್ಪಿಗೆ ಮೂಲಕ ಆಯ್ಕದು. ಈಗ ಅದಕ್ಕೊಂದು ಪರಿಹಾರ ಕಂಡುಕೊಳ್ಳಬೇಕು. ಈಗ 3ನೇ ದೂತಂತ ಹೇಳಿದಂಗೆ ಆಗ ಹಾಂ ವಿಶ್ವಾಸ ಪರಿಪಾಡಿ ವೃಷಭ ರಾಶಿಯಿಂದ. ಈಗ ವೃಷಭ ರಾಶಿಯಿಂದ ಚಿಂತಿಸಿದ್ದು ಅಲ್ಲಿ ಆದಿತ್ಯ ಉದಿಸಿದ್ದು. ಆದಿತ್ಯ ಉದಿಸಿದ್ದು 4ನೇ ಭಾವತಿಯಾದ ಆದಿತ್ಯ ಲಗ್ನಲ್ಲಿ ಉದಿಸಿದ್ದು. ಚಂದ್ರನ ನಿವೃತ್ತಿಯಲ್ಲಿ ಭೂಷಣಾದ್ಯಲಂಕಾರ 4ನೇ ಭಾವತಿ ಉದಿಸಿದ್ದು. ಈಗ ನಿಗಳ ಒಟ್ಟ ವಸ್ತ್ರ ಬಿಳಿ ವಸ್ತ್ರ ಅಲ್ಲದ, ಬಿಳಿ ವಸ್ತ್ರ, ಬಿಳಿ ಅಂಗಿ, ಲೈಟು ಗೆರೆ ಕಂದು ಗೆರೆ ಅಂಗಿ. ದಾನಸ್ಥಾನಪತಿಯಾದ ಶನಿ ಏಕಾದಶಲಿಪ್ಪದು 4ನೇ ಭಾವತಿ ಉದಿಸಿದ್ದು. ಮತ್ತು ಈ ಬಟ್ಟೆಗೆ ಏನಾದರೂ ಬೆಂಕಿ ಮತ್ತು ಸ್ಪರ್ಶ ಇದೆ ಅಂದರೆ ಉಟ್ಟ ವಸ್ತ್ರಕ್ಕೆ ಏನಾರು, ಆ ಮೊನ್ನೆ ಸುತ್ತಿದ ವಸ್ತ್ರಕ್ಕೆ ಏನಾರು ಸಣ್ಣ ಏನಾರು ಅದರಲ್ಲಿ ತೂತೋ ಆದಿತ್ಯ ಉದಿಸಿಪ್ಪಾಗ ರವಿ ಹೇಳುವಾಗ ಅಗ್ನಿಗ್ರಹ ಅಥವಾ ಇಸ್ತ್ರಿ ಹಾಕುವ ಏನಾರು ಇದಾಗಿ ಕರ್ಜ್ ಹೋಗಿ ಶರ್ಟು ಹಾಕು ಅಥವಾ ಒಂದು ವಸ್ತ್ರ ಅಲ್ಲ ಸುತ್ತಿದ್ದು ವಸ್ತ್ರ ಹೋಗು ಯಾವುದಕ್ಕೂ ಅಥವಾ ಬರಿಯನು. ಈಗ ನಿಗಳ ಭೂಮಿಲಿ ಏನಾರು ಅಗ್ನಿ ಸಂಬಂಧ ಅಪಾಯ ಬಂದೋಯ್ದ, ಅಗ್ನಿ ಅಪಾಯ ಏನೋ ಉಪಕಟ್ಟಡವೋ ಅಥವಾ ಏನಾರು ಅಗ್ನಿ ಸಂಬಂಧ ಆಪತ್ತುಗೋ ಒಂದು 50 ವರ್ಷ ಒಳಗೆ ಹಾಕೋದು. 50 ವರ್ಷ ಒಳಗೆ ಕಾಲಘಟ್ಟ 50 ಅರ್ಕೋ 50 50 ವರ್ಷ ಕಾಲಘಟ್ಟ ಇತ್ತಲಾಗಿ ಅಗ್ನಿಯಿಂದ ಅಪಾಯ, ಉಪಕಟ್ಟಡ ಅಥವಾ ಹಟ್ಟಿ ಕೊಟ್ಟಗೆ. ಹಟ್ಟಿಗ ವೃಷೇ ಗೋಕುಲಂ ಅದು ಇಡೀ ಹೊತ್ತಿದ್ದ ಅಲ್ಲ ರಾಜ ಆಗ ನೆನೆಸಿದ್ದಾರ ಹೊಟ್ಟೆ ಹಾಂ ಕೊಟ್ಟಗೆಗ ಹಟ್ಟಿಯ ಕೊಟ್ಟಗೆ ಒಟ್ಟಿಗೆ ಈಗ ಎಷ್ಟೊಂದು 50 ವರ್ಷ ಹಾಕೋದು
50 ವರ್ಷಕ್ಕ ಒಂದು 45 ವರ್ಷಕ್ಕೂ 50ರ ಕಾಲಘಟ್ಟ ಅದೇ ಕಾರಣ. ಅಕ್ಕೂ ನಿಂಗೆ ಸಣ್ಣ ನೀನು ಹುಟ್ಟಿದ್ದೇ ಇಲ್ಲೇ. ಸೂರ್ಯಾರೌತು ಚತುಷ್ಪದವು ಆ ಸಂದರ್ಭಕ್ಕೆ ಈ ಜಾನುವಾರಿಗೆ ಏನಾರ ಆಪತ್ತಾಯ್ದ? ಇಲ್ಲ ಇಲ್ಲ ಕಂಜಿಗೆ ಹೋದ ಜಾನುವಾರು ಕೊಟ್ಟಗೆ ಮಾತ್ರ ಕಿಚ್ಚಾಕುವಲ್ಲಿ ಮೇಲೆ ಚೆಪ್ಪಿತ್ತು, ಅಕ್ಕೆಲ್ಲ ಕಿಚ್ಚುಳಿದು. ಮತ್ತೆ ಕೂಡಲೇ ಅದನ್ನು ನಡೆಸಿದ್ದು? ಹಾಂ, ಕೂಡಲೇ ಪೈಪಲ್ಲಿ ನೀರು ಹಿಡಿದು. ಆಪತ್ತೆಂತ ಇದ್ದಿಲ್ಲ? ಇಲ್ಲ ಎಂತ ಇಲ್ಲ. ಅಂದರೆ ನಿಗಳ ಈ ಬಟ್ಟೆಗೆ ಏನೋ ಒಂದು ಅಗ್ನಿ ಸಂಬಂಧ ಆಗಿರೇಕೆ ನೆನಪು. ಅಂದು ಸುತ್ತಿದ ಹಾಕಿದ ವಸ್ತ್ರವೋ, ಅಂಗಿಯೋ, ಬನಿಯನೋ, ಅಥವಾ ಏನಾರು ಊದುಬತ್ತಿ ಕಿಡಿ ಬಿದ್ದಿರೋ ಅಥವಾ ಸಾಕು, ಅಥವಾ ತಾಗಿ ಹಾಗೇನಾರ ಹೊಟ್ಟೆ ಅದ್ದಿದ್ದ? ಮತ್ತು ಶರೀರಕ್ಕೆ ಯಾರಿಗಾರು ಅಗ್ನಿಯಿಂದ ಏನಾರು ಅಪಾಯ ಬಂದಿದ್ದ? ಜೀವಾಪಾಯ ಬರೀ ಕೊಳ್ಳೆ ತಾಗೋದು, ಪೊಕ್ಲೆ ಬಪ್ಪದು? ನೀರು ಇದು ಬಿಸಿನೀರು, ಬಿಸಿನೀರು, ಚಹಾ, ತಿಳಿ, ಹಾಲು, ಹಾಂ ಹಾಲು, ಬಿಸಿ ಹಾಲು. ಹಾಂ, ಮತ್ತೇನಾರು ಹೋಮದಿನ ಏನಾರು ಅಪಾಯ ಬಂದಿದ್ದು? ಹಾಂ 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 ಹಿಂಗಳಿಗೆ ಅಲ್ಲ ಹೋಮ ಕಳೆದ ನಂತರ ಹೋಮ. ಅದೇ ಪೊಕ್ಳವಿಂದ ಆಸ್ಪತ್ರೆ ಹೋಗಷ್ಟ ಆಯಿತು. ಅದೇ 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 ಆದಿತ್ಯ ಒಂದು ಸೇರೆ ಅದೇ ಅಗ್ನಿ ಕಾರ್ಯ, ಅಗ್ನಿ ಸಂಬಂಧವಾದಂಥ ಅಗ್ನಿ ಕಾರ್ಯ, ಹೋಮಾದಿ ಸಂದರ್ಭದ ಕುಂಡಕ್ಕೆ ಅಗ್ನಿದ ಅಪಾಯ. ಮನೇಲಿ ಎಂಗಳೊಂದು ಕೊಟ್ಟೆಗೆ ಹೊತ್ತಿದ್ದ ನನಗೆ. ಅದು ಜನ ಎಲ್ಲ ಬಂದ ಕಾರಣ ಉಳಿದಲ್ಲ, ಅದರ ಬುತ್ತಿ ಬೂದಿ ಯಾವುದಿತ್ತು. ಅಗ್ನಿ ಅಪಾಯ ಬಾಕಿ ಕಡೆಯಲ್ಲೂ ಇದ್ದು, ಇವರ ಇದರಲ್ಲಿ ಭಾಗದಲ್ಲಿ ಇದ್ದು. ಇವರದ್ದು ಮತ್ತು ಅದು ವಿಭಾಗ ಬೇರೆ ಅಲ್ಲ, ಆಚಾರ್ಯದ ವಿಭಾಗ ಬೇರೆ. 4ನೇ ಶಾಖೆಗೆ 4ನೇ ದೂತನ ಶಾಖೆ ಅಂತೂ ಕುಟುಂಬದ ಲೆಕ್ಕಲ್ಲಿ ದೂತನದ್ದೆಲ್ಲ ಇದು ಕುಟುಂಬಕ್ಕೆ ಅನ್ವಯವೇ. ಅದು ದೂತನ ಅನುಭವಿಸಿದ ಫಲ ಕೌಟುಂಬಿಕವಾಗಿ ಎಲ್ಲರಿಗೂ ಅನ್ವಯವೇ, ಅದು ಅನ್ವಯ. ಬಿಸಿ ಬಿಸಿ ವಸ್ತು. ಹಾಂ, ಆದಿತ್ಯಂಗಪ್ಪ ಆದಿತ್ಯನ ಶೈವ ಸಂಬಂಧ ದೇವತೆ. ಈ ಶೈವ ದೇವತೆ ಏನಾರು ಆರಾಧನೆಯಲ್ಲಿ ಲೋಪತ್ತೋ ಅದಲ್ಲಿ ಏನಾರು ಇದಾಯ್ದು? ಶೈವ ಸಂಬಂಧ ಗುಳಿಗ ಮತ್ತು ರಾಜ್ಯದ ದೈವ ಉಳ್ಳಾಕಳು ಮತ್ತು ಜಟಾಧಾರಿ ಇದೆಲ್ಲ ಶೈವಾಂಶ ದೇವತೆಗಳು. ಶೈವಾಂಶ ಹೇಳಲಿಕ್ಕೆ ಮಕ್ಕಳ ಸಾಕುವ ಗುಳಿಗಾಳಿ ಸೌಮ್ಯ ರಜ ಗುಳಿಗ ರಕ್ತೇಶ್ವರಿ ಒಟ್ಟಿಗೆ ಇಪ್ಪದು ಎಲ್ಲಿ ಅದು ಮರುಗೂಡದೆ ವನಗಳಲ್ಲಿ ಇದ್ದು ಕೋಲಾಪೋಳಕ್ಕೊಂದು ಇದು ಬಾರಣ ಎಲ್ಲ ಇದ್ದು. ಅಲ್ಲ, ಅದಲ್ಲಿ ಏನಾದ್ರು ಲೋಪತ್ವ ಇದ್ದಾಳೆ, ತಬ್ಬೆಲ್ಲ ಮಾಡದೆ ಇಪ್ಪದೋ ಅಥವಾ ವನವ ಹಾಗೆ ಪಡೀಲಿ ಬಿಟ್ಟದೋ? ಹಾಗೆಲ್ಲ ರಜ ಏನಾದ್ರು ಇಪ್ಪಲು ಸಾಕು. ಶೈವ ಕೋಪಾವುತ್ತದಲ್ಲಿ ಲಕ್ಷಣ ಆದಿತ್ಯನ ಅರ್ಕಶಂಭು. ಶಂಭುಳು ಶೈವ ದೇವತೆಯ ಕೋಪ. ಮತ್ತೆ ನವಗ್ರಹ ಶಾಂತಿ ಮತ್ತು ಹೇಳಿದ್ದು ಮಾಡದೆ ಬಾಕಿದ್ದ? ಅದೇ ನನಗೆ ಗೊಂತಿಲ್ಲ ಬಾಕಿ ಇಪ್ಪದು. ನವಗ್ರಹೇಶ್ವರ ಪ್ರಧಾನಮೂರ್ತಿ ರವಿ ಗ್ರಹ ಶಾಂತಿಯೋ ಸಂಕಲ್ಪ ಮಾಡಿ ಮಾಡದೇ ಇಪ್ಪದು.
ಏನಾಗ್ತಿಲ್ಲ. ಶೈವ ದೇವತೆಯ ಒಂದು ಕೋಪ ಆವತ್ತು ಈ ರೀತಿಯ ಒಂದು ಅಗ್ನಿ ಆಪತ್ತುಗೆ ಕಾರಣ. ಮತ್ತು ಇಲ್ಲಿ ನಿಗಳ ಜಟಾಧಾರಿ ಏನಾದ್ರು ಪ್ರಾರ್ಥನಾ ಅವಕಾಶ ಇದ್ದ ಪ್ರಾರ್ಥನಾ ಮಾಡುವ ಹಾಂ ಎಂಗಳ ಇನ್ನೊಂದು ಮನೆಯಲ್ಲಿ ಮೊಳಕಾಲು ಹೇಳುವಲ್ಲಿ ಜಟಾಧಾರಿ ಮನೆಯ ಒಳವೆ ಭಂಡಾರ ಇದ್ದ ಹಾಂ, ಅದಕ್ಕೆ ಉಯ್ಯಾಲೆ ಅದು ಇದೆಲ್ಲ ಇತ್ತು. ಉಜ್ಜಾಲು ಉಯ್ಯಾಲೆ ಅಪ್ಪು ಅವು ಮತ್ತೆ ಜಾಗ ಮಾರಾಟ ಮಾಡಿ ಮೈಸೂರಿಗೆ ಹೋಗಿ ಸೆಟ್ಲ್ ಆದವು. ಅಷ್ಟಪ್ಪ ಇಲ್ಲಿಗೆ ಇಲ್ಲಿ ಜಟದಾರಿಗೆ ಬೇರೆಂಥದ್ದು ವ್ಯವಸ್ಥೆ ಮಾಡಿ ಅದರ ಅಪ್ಪು ಅಪ್ಪು ಕರಾಡಸ್ತರಿಂಗ್ ಆರಿಂಗು ಅದರ ಇದು ಬಿಟ್ಟದ ಅದಕ್ಕೆ ಬೇಕಾದ ವ್ಯವಸ್ಥೆ ಗುಡಿ ಎಲ್ಲ ಮಾಡಿ ಅದಕ್ಕೆ ಅದರ ಮೇಂಟೆನೆನ್ಸಿಂಗ್ ಹೇಳಿ ಒಂದು ಮೊದಲು ಮನೇಲಿ ಇತ್ತಪ್ಪ ಭಂಡಾರ. ಅಪ್ಪು ಆ ಜಾಗೆ ಮಾರಿದವು ಅವು. ಅಲ್ಲ ಹಾಗಲ್ಲ ಭಂಡಾರ ಅದು ಉಯ್ಯಾಲ ಮಾತ್ರ ಇದು ಉಯ್ಯಾಲೆ ಆ ಉಯ್ಯಾಲೆ ಅಂತ ಮಾಡಿದ್ದು ಮತ್ತೆ ಅದರೆಲ್ಲ ಅಲ್ಲಿಗೆ ಕೊಟ್ಟು ವ್ಯವಸ್ಥೆ ಮಾಡಿರಬೇಕು. ಅಲ್ಲ ಅದರದ್ದು ಏನೋ ಒಂದು ಲೋಪತ್ವಲ್ಲಿ ಹಾಕೋದು ಅದರ ವ್ಯವಸ್ಥೆ ಹಾಗೆ ಇದ್ದು ಮಾರಾಟ ಮಾಡಿದರೆ ಅಷ್ಟು ಸಮಸ್ಯೆ ಇತ್ತಿಲ್ಲ. ಈಗ ಅದರ ಮಾರಾಟ ಮಾಡಲೇಬೇಕೆ ಅದರ ತೆಗೆದು ಎಂತ ಮಾಡಿದ್ದು ಅಪ್ಪು ಮಾರಾಟ ಮಾಡಿ ಅವು ಮೈಸೂರಿಗೆ ಹೋಪಾಗ ಅದಕ್ಕೆ ಸರಿಯಾಗಿ ಅಲ್ಲ ಆ ತೆಕ್ಕೊಂಡು ಹೋದ್ರೆ ತೆಗೆದುಕೊಂಡಿದ್ದಾವೆ ಎಂತ ಮಾಡಿದ್ದು ಎಂತಕ್ಕದು ಜಾಗ ತೆಕ್ಕೊಂಡದಾರು ಜಾಗ ತೆಕ್ಕೊಂಡದವು 6 ತೆಕ್ಕೊಂಡದು ಒಳ್ಳೆ ಮಾಹಿತಿ ಇಲ್ಲ. ಅಲ್ಲ ಅದೇ ಅವು ಅದರ ಇದ್ದರೆ ಹೆಂಗ ತಕ್ಕೊಂಡು ಹೇಳಿದ್ವು ಎಂತ ಮಾಡಿದ್ವು ಎಂತ ಒಂದು ನಮ್ಮಿಂದ ದುರಿತ ಸಂಭವಿಸೋದಲ್ಲಿ ಈ ನಮ್ಮ ಫ್ಯಾಮಿಲಿಯವರಿಂದ ತಪ್ಪು ಬಂದು ಹೋಯ್ತು ನೋಡಿ. ಈಗ ಅದ ಜಾಗಕ್ಕೆ ಇಪ್ಪ ಉಯ್ಯಾಲಲ್ಲದ ಅದು ನಿಂಗಳ ಕುಟುಂಬದ್ದೋ ಅಲ್ಲ, ಅದು ವೈಯಕ್ತಿಕವಲ್ಲ ಅದು. ಅಲ್ಲ, ಅದಕ್ಕೆ ಒಳಕುಂಜದವ್ರ ಹತ್ರ ಹೋಗಿ ಅದಕ್ಕೆ ಹೆಂಗೆ ಆಯ್ಕೊಳ್ಳಿ ಹೇಳಿ ಅವರ ಮಾಹಿತಿ ತೆಕ್ಕೊಂಡು ಅದಕ್ಕೆ ಸಪರೇಟ್ ಗುಡಿ ಎಲ್ಲ ಮಾಡಿದ್ದವಳಿ ಅಪ್ಪು. ಇದು ಉಯ್ಯಾಲು ಮನೇಲಿತ್ತು ಅದು ಮನೇಲಿತ್ತು. ಅದರ ಮತ್ತೆ ಎಂತ ಗುಡಿ ಕಟ್ಟಿ ಎಂತ ಗುಡಿ ಕಟ್ಟಿ ಪಡ್ರೆ ಅಲ್ಲ ಅದು ಹೇಗೆ ಹೇಳಿದರೆ ಕೆಲವು ಮನೆತನ ಇತ್ತು, ಒಂದು 4 ಮನೆತನ 8 ಮನೆತನ ಇತ್ತು. ಈ ಮನೆಗಳಲ್ಲಿ ಆ ಪ್ರದೇಶದ ಪ್ರಧಾನ ದೈವದ ಸಂಕಲ್ಪಲ್ಲಿ ಉಯ್ಯಾಲಿರ್ತು. ಹಾಗೆಪ್ಪ ಉಯ್ಯಾಲಿದ್ದ ಮನೆಯಲ್ಲ ಅದು ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ. ಈಗ ಒಂದೊಂದು ದೈವ ಹಂಗಿರುತ್ತೆ, ಆ ದೈವಕ್ಕೆ ಪ್ರಾಧಾನ್ಯ ಪಟ್ಟು ಕೆಲವು ಮನೆತನ ಇತ್ತು. ಆ ಮನೆತನಕ್ಕೆ ಹೊಂದಿಕೊಂಡು ಆ ಮನೆಗಳಲ್ಲಿ ಉಯ್ಯಾಲು, ಅದರಲ್ಲಿ ದೀಪ ಮಡಗೋದು, ಹೀಗೆ ಪಲ ವ್ಯವಸ್ಥೆ ಇತ್ತು. ಈಗ ಅದೀಗ ಆ ಮನೆ ಮಾರಿದ ಕಾರಣ ಆ ರೀತಿ ವ್ಯವಸ್ಥೆ ಮಾಡೋಕೆ ಬಂದದ್ದು. ಅದು ಯಥಾರ್ಥ ಹೇಳಿದ್ರೆ ಆ ಮನೆ 6 ವಯಸ್ಸು ಮಾಡೇಕದರ ಅದಲ್ಲ ಅದೇ ಹೇಳಿದೆ ನಾವು ಪ್ರದೇಶದ ಬಿಡಿ ಪ್ರದೇಶದ ಜೈವ ಜಟಾದರೀಕೆ ಅದು ಶೈವ ಕೋಪ ಅದು ಶೈವ. ಈಗ ಅವ್ರ ಹತ್ರ ಕೇಳಿಯಪ್ಪಾಗ ಜಾಗ ಸೇಲ್ ಮಾಡಿದ್ದು ಮುಸ್ಲಿಮರಿಂಗಡ ಅಷ್ಟಪ್ಪಾಗ ಒಳಕುಂಜದವ್ರ ಹತ್ರ ಕೇಳಿ ಅವರ ಸೂಚನೆ ಅಂತೆ ಅದಕ್ಕೆ ವ್ಯವಸ್ಥೆ ಮಾಡಿದ್ದು ಹೇಳಿದವು. ಅದರೆಂತ ಮಾಡಿದ್ದ ಉಯ್ಯಾಲೆ ಎಲ್ಲ ಅಲ್ಲಿಗೆ ಕೊಟ್ಟಿಕ್ಕು. ಅಲ್ಲಿ ಮತ್ತೆ ಬ್ಯಾರಿಗೊಕ್ಕೆ ಜಾಗ ಕೊಟ್ಟಪ್ಪಾಗ ಉಯ್ಯಾಲೆ ಬಿಟ್ಟು ಹೋಗಲ್ಲ. ಅದೇ ಇದು ಅದೇ ಅವಕ್ಕೋಸ್ಕರ ನಾವು ಏನೋ ಒಂದು ಅದರ ಪರಿವರ್ತನೆ ಮಾಡಿದ ಸ್ಥಿತಿ ಅದು. ಇದಕ್ಕೆ ಜಾಗ ಕೊಡುವಾಗ ನಿಂಗೋ ಜಾಗ ಕೊಡುವಾಗ ನಿಂಗೋ ಸಿಕ್ಕ ತಕೊಂಡಂಗೆ 6 ಜಾಗ ತಗೊಳ್ಳೋ ಅದು ಮಾಡೇಕದಾರ. ಈ ಜಟಾಧಾರಿದಲ್ಲ ನಾನು ಹೇಳಿದ್ದೆ. ಅದೇ ಇದು ಇಲ್ಲಿನ ಜಟಾಧಾರಿ ಇದ್ದತ್ತ ಎಲ್ಲಿ ಅದು ಉಯ್ಯಾಲ ಅದೇ ಜಟಾಧಾರಿ ಮೂರ್ತಿ. ಅದು ತಪ್ಪಾಗ ಅಂದರೆ ನಾವು ತಪ್ಪಾಗ ತಕೊಂಡು ಅದು ದೇವಿ ಒಟ್ಟಿಗೆ ಅದು
ಅದು ಕೂಡ ವ್ಯವಸ್ಥೆ ಸರಿಯಾಗಿದ್ರೆ ನಾವು ಕಂಡಿದ್ದು ಅದು ಗ್ರಾಮದ್ದೇ. ಹಾಂ ಅದೇ ಅಲ್ಲ ಅಲ್ಲಲ್ಲ ಸುತ್ತಲ್ಲ. ಈಗ ಅದರಣದ ಅದರಲ್ಲಿ ಇಲ್ಲಿ ದೋಷ ಇದ್ದು ಎಲ್ಲಿ ಅದು ಕುಟುಂಬರು ಎಸ್ತರು ಎಲ್ಲರೂ ತಿಳಿದು ಸುವ್ಯವಸ್ಥಿತವಾಗಿ ಅದು ಆ ಕ್ರಿಯೆ ಆಯ್ದಿಲ್ಲ, ಆ ಕ್ರಿಯೆ ಆಯ್ದಿಲ್ಲ. ನಮ್ಮ ಜಾತಿಯವರ ಮನೇಲೆ ಮಡಿ ಉಯ್ಯಾಲೆಯ ನಮ್ಮ ಜಾತಿಯವರ ಮನೇಲೆ ಮಡಿಗಿ ಅಲ್ಲಿ ದೀಪ ಹೊತ್ತಿಸುದಾಡ ಇವುದೇ ಮೊದಲು ಅದನ್ನೇ ಮಾಡಿಕೊಂಡಿದ್ದಾಡ. ಮುನಿಯಂಗಳದವು ಹಾಗೆ ಹೇಳಿದ ಪ್ರಕಾರ ಮಾಡಿದ್ದೋಳು ಹೇಳಿದವು. ಮನೆ ಯಾವುದು ಅದೇ ಎಲ್ಲಿದು ಎಂತ ಈಗ ಅದು ಮಾಡ್ತಾ ಇದ್ದ ಅಲ್ಲಿ ಅಂದರು ಒಂದು ಲೋಪತ್ವ ಕಾಣ್ತಾ ಇದ್ದು. ಗುಡಿ ಗುಡಿ ಕಟ್ಟಿದ್ದು ಮುನಿಯಂಗಳದವು ಹೇಳಿದಂಗೆ, ಒಳಕುಂಜದವು ಹೇಳಿದಂಗೆ ಮಾಡಿದ್ದೋಳು. ಗುಡಿ ಕಟ್ಟಿಗೆ ಅದಕ್ಕೆ ದೀಪ ಮಡಗ್ತಾ ಇದ್ದು. ಮಡಗುತ್ತಾ ಇದ್ದವಡ ಅರ್ಥ ಅದು ಮನೇಲೇ ನಿಲ್ಲಕ್ಕಾದದ್ದು ಆ ಲೋಪತ್ತು ಇಪ್ಪಲು ಸಾಕು. ಮತ್ತೆ ಅವು ಆ ಸಂದರ್ಭಕ್ಕೆ ಮತ್ತೆ ಈಗ ಒಂದು ಪರ್ಯಾಯ ಕಾಣ್ಲಿಕ್ಕೆ ಅಷ್ಟೇ ಹೊರತು ಪರ್ಯಾಯ ಒಂದು ಖಂಡಿಕು ಅಂದರೆ ಅದರ ಬಾಧೆ ನಮಗೆ ಕೊಡ್ತಾ ಇದ್ದು ಶೈವ ಜಟಾಧಾರಿ ದೈವದ. ಅದಕ್ಕೆ ಅಲ್ಲಿ ಮೂಲಸ್ಥಾನ ಇದ್ದ ಅದರ ಪ್ರತ್ಯೇಕ ಜಟಾಧಾರ್ಯ ಅಲ್ಲಿ ಪಡ್ರಲ್ಲಿದ್ದಾನೆ. ಈಗೆಲ್ಲ ಇದ್ದೋ ಇದು ಅಲ್ಲ ಅದರಲ್ಲಿ ಮೊದಲು ಮಹಿಮೆ ಕಂಡಿತ್ತು ಅಲ್ಲಿ. ಅಲ್ಲ ಅದು ಕನ್ನಡಸ್ಥ ಫ್ಯಾಮಿಲಿಗೆ ಸಂಬಂಧಪಟ್ಟ ತಪ್ಪು. ಆದರೆ ನಿಂಗೆ ಅಲ್ಲಿ ಆ ಜಾಗ ತಗೊಂಡಪ್ಪಾಗ ಆ ಜಾಗ ಮೂಲಕ ನಿಂಗೆ ಅದರ ಅವಕಾಶ ಬಂತು. ಆ ಮನೆಯುವುದೇ ಉಯ್ಯಾಲಿದ್ದ ಇದೆಲ್ಲ ಆರಾಧನೆ ತಗೊಂಡು ಬಂದು ಈಗ ಜಾಗ ಮಾರುವಾಗಲ್ಲ ಈ ವ್ಯವಸ್ಥೆ ಆದದ್ದು, ಅವ್ಯವಸ್ಥೆ ಮಾಡಿದ್ದದು. ಆ ದೋಷ ಇದ್ದು ಬಿಡಿ. ಕೋಲಲ್ಲ ಅದಕ್ಕೆ ಮಹಿಮೆ ಪದವಿ ಅಲ್ಲ, ಬಟ್ ಸ್ವಾಭಾವಿಕವಾಗಿ ಜಾಗೆ ಕೊಟ್ಟು ಹೋಪಗೆ ಒಂದು ವ್ಯವಸ್ಥೆ ಆಯ್ಕೆನೆ ಹೆಂಗಾದರದೆ ಅದೇ ಅಷ್ಟಪ್ಪಾಗ ಅದು ಯಥಾರ್ಥ ಜಾಗೆ ಕೊಡುವಾಗ ಜಾಗೆ ಅದು ವಹಿಸಬೇಕು. ಇದೀಗ ಅಂದೆ ಮತಸ್ಥರಿಗೆ ಕೊಟ್ಟದು ಅಲ್ಲೇ ನಮ್ಮ ತಪ್ಪು ಬಂತು ತೋಳಿ ಅಲ್ಲ ಅವಕ್ಕೆ ಆ ಸಂದರ್ಭದಲ್ಲಿ ಈಗ ನಿಂಗೋ ಅದರ ಅಧಿಕಾರಿಗಲ್ಲ, ನಿಂಗೋ ಜಾಗ ತಗೊಂಬೋದು, ನಿಂಗೋ ಅದು ಬಂತು ಆರಾಧನೆ ಬೈದಿ, ನಿಂಗೋ ಜಾಗ ಮಾರುವಾಗ ನಿಂಗೆ ಅದರ ಬದಲಾವಣೆ ಮಾಡಿದಿ, ಮನೆದ ಅದ ಶಿಫ್ಟ್ ಆತಿಲ್ಲ. ಮತ್ತು ಅದೇ ಸಂದರ್ಭದಲ್ಲಿ ಏನೋ ಬಿದ್ದ ಒಗಡ ಬೈದ್ದು ಬಿದ್ದು ಏನಾರು ಆಪತ್ತು ಆಯ್ತಿಲ್ಲ, ವಾಹನ ಆಪತ್ತೋ ಬಿದ್ದೋ ಅವಗಡವೋ ಸಾಧಾರಣ ಒಂದು ಅದು ವ್ಯವಸ್ಥೆ ಆ ಚೇಂಜ್ ಮಾಡಿದ ನಂತರ ಒಂದು ವರ್ಷ ಒಳಗೆ ವಾಹನದ ಆಪತ್ತು ಅಥವಾ ಪತನ ಭಯ ಬಿದ್ದು ಏನಾರು ಆಪತ್ತುಗೋ ಇಲ್ಲ ಗೊಂತಿದ್ದಂಗಿಲ್ಲ. ಅಂದರೆ ಈ ಸ್ಥಳ ಪರಿವರ್ತನೆ ಆ ರೀತಿಯ ಇದು ಕೂಡ ಕೊಡುಗು ಪತನ ಭಯ ವಾಹನದ ಒಪ್ಪಂದ ಇದು ಉಯ್ಯಾಲಳು ಒಂದು ದೇವರಿಗೆ ಕೂಪಂತ ವಾಹನ ಅದು ಉಜ್ಜಾಲು 4 ಸೂತ್ರ ಮನೆ ಇಕ್ಕದು ಅದೆಲ್ಲ ಇಪ್ಪದು ಹೇಳಿದರೆ ಹೆಚ್ಚಾಗಿ ಈ ಗ್ರಾಮಕ್ಕೆ ಪ್ರಧಾನಪಟ್ಟ ಒಂದು 4 ಮನೆಯೋ 8 ಮನೆಯೋ ಅದು 4 ಸೂತ್ರ ಮನೆ ಇರ್ತು. ಅದಲ್ಲೇ ಉಯ್ಯಾಲು ಅದು ಹಾಗಿಪ್ಪದು ಕೆಲವು ಕಡೆಯಲ್ಲಿ ಇದ್ದು ಇಲ್ಲೆಲ್ಲ ಅದು ಆ ಗ್ರಾಮದ ರಾಜ್ಯ ದೈವ, ಇಡೀ ಗ್ರಾಮಕ್ಕೆ ಸಂಬಂಧಪಟ್ಟಂಥ ದೈವ ಅದು. ಆ ದೈವದ ಸಂಕಲ್ಪ ಲಿಪ ಉಯ್ಯಾಲದು. ದೈವ ನೆಲೆಸೋದು ಹೊಳಿ ಲೆಕ್ಕ ಅದು. ಅದು ಆ 8 ಮನೆತನಕ್ಕೆ ಅಷ್ಟು ಪ್ರಾಧಾನ್ಯತೆ ಇಪ್ಪ ಮನೆತನ ಅದು, ಅದಕ್ಕೆ ಆ ದೈವಕ್ಕೆ ಸಂಬಂಧಪಟ್ಟದು. ಅದು ಕೆಲವು 8 ಇರುತ್ತು, 4 ಇರುತ್ತು, 16 20 ಇದ್ದು, ಕೆಲವು ಕಡೆಯಲ್ಲಿ 16 ಮನೆ ಇದ್ದು. ಈ ಮಲರಾಯಿ ದೈವ ಅಲ್ಲ ಇಲ್ಲದಲ್ಲಿ ಕೆಲವಕ್ಕೆ ಉಯ್ಯಾಲಿದ್ದು ಮಲರಾಯಿ. ಇದು ಆ ರೀತಿಯ ಒಂದು ಪರಿವರ್ತನಾ ಲೋಪತ್ವ. ಈಗ ಈ ಜಟಾಧಾರಿಗೆ ಅಲ್ಲಿ ಕೂಡ ಎಂತ ಆಗುತ್ತಾ ಇಲ್ಲ ಪರಿಹಾರ ಮಾಡಲೆ. ಆ ಬಗ್ಗೆ ನಾವೇನಾದ್ರು ಪರಿಹಾರ ಮಾಡ್ಲಿಕ್ಕೆ ಹೋಳಿದರೆ ಈಗ ಅಲ್ಲಿ ಮೂಲಲ್ಲಿ ಕೂಡ ಅಲ್ಲಿ ನಿಂದಿದೋಯ್ದು, ಜಟಾಧಾರಿ ಇದೆಲ್ಲ ನಿಂದಿದೋಯ್ದು. ಅಲ್ಲಿ ಮೂಲಲೇನು ಸಣ್ಣ ಪುಟ್ಟ ಪ್ರಕ್ರಿಯೆ ಆಯಿತು ತಂಬಿಲವನ